ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನ ಒಂದು ಕಡೆ ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಬಂದವರಿಗೆ ಬೆಲೆ ಶಾಕ್ ಎದುರಾಗಿದೆ. 110ರ ಗಡಿ ದಾಟಿದೆ ಪ್ರತಿ ಲೀಟರ್ ಪೆಟ್ರೋಲ್ನ ಬೆಲೆ ಏರಿಕೆಗೆ ಆನೇಕಲ್ ಜನರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಯಾಕಂತಂದ್ರೆ ಈ ಕಳೆದ 12 ದಿನದ ಅವಧಿಯಲ್ಲಿ ನಾವು ಲೆಕ್ಕ ತಗೊಂಡ್ರೆ ಹೆಚ್ಚು ಕಡಿಮೆ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಜಾಸ್ತಿ ಆಗ್ತಾ ಇರೋದು. ಒಂದು ರೀತಿ ಶಾಕು. 110ರ ಗಡಿ ದಾಟ್ಬಿಟ್ಟಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕಳೆದ 10 ದಿನಗಳಿಂದ 4ನೇ ಬಾರಿಗೆ ಏರಿಕೆಯಾಗಿದೆ. ಇದರಿಂದಾಗಿ ಆನೇಕಲ್ ಭಾಗದಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿಕ್ಕೆ ಬಂದಂತಹ ಏನು ವಾಹನ ಸವಾರರಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಆಗಿರುವಂತದ್ದು. ಇವತ್ತು ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ತಲಾ ₹2.80 ಹೆಚ್ಚಳವಾಗಿದೆ. ನಾವು ಈಗ ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಇದ್ದೇವೆ. ಆನೇಕಲ್ ಪಟ್ಟಣದಲ್ಲಿ ನೀವು ನೋಡಬಹುದು. ಅಂದ್ರೆ ನಿನ್ನೆ ಇದ್ದಂತಹ ರೇಟ್ಗಿಂತ ಇವತ್ತು ₹2.80 ಹೆಚ್ಚಳ ಆಗಿರೋದಾಗಿ ಬಂದಂತಹ ವಾಹನ ಸವಾರರಿಗೆ ಒಂದು ರೀತಿಯಾಗಿ ಜೇಬಿಗೆ ಕತ್ತರಿ ಬಿದ್ದಿದ್ದಾಗಿರುವಂತದ್ದು, ಶಾಕ್ ಆಗಿರುವಂತದ್ದು ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ. ನೋಡಿ, ಇಲ್ಲಿ ₹110.89 ಆಗಿದೆ ಇವತ್ತಿನ ರೇಟ್. ಅಂದ್ರೆ ₹2.80 ಜಾಸ್ತಿ ಆಗಿದೆ. ಅಂದ್ರೆ ಇವು ಕಳೆದ 10 ದಿನಗಳಲ್ಲಿ ಅಂದ್ರೆ 4ನೇ ಬಾರಿಗೆ ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಇದರಿಂದಾಗಿ ವಾಹನ ಸವಾರರಿಗೆ ಸಾಕಷ್ಟು ಏನು ಅಂದ್ರೆ ಓಡಾಡ್ಲಿಕ್ಕೆ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಂದ್ರೆ ಡೈಲಿ ಓಡಾಡುವಂತವ್ರು ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಮತ್ತೆ ಇಲ್ಲಿ ಆನೇಕಲ್ ಭಾಗದಲ್ಲಿ ರೈತಾಪಿ ಜನ ಇದ್ದಾರೆ, ಇಲ್ಲಿ ಫೀಲ್ಡ್ ವರ್ಕ್ ಮಾಡುವಂತಹ ಅವರು ಇದ್ದಾರೆ. ಅವರಿಗೆಲ್ಲ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು. ಏನು ಪ್ರತಿದಿನ ಅಂತಂದ್ರೆ ಮೊದಲೆಲ್ಲವೂ ಕೂಡ 6 ತಿಂಗಳಿಗೆ ವರ್ಷಕ್ಕೆ ಈ ರೀತಿಯಾಗಿ 50 60 ಈ ರೀತಿಯಾಗಿ ಬೆಲೆ ಏರಿಕೆ ಆದಂತ ಸಂದರ್ಭದಲ್ಲಿ ಜನರು ಹೇಗೋ ವಾಹನ ಸವಾರರು ಹೇಗೋ ನಿಭಾಯಿಸ್ತಿದ್ರು. ಆದ್ರೆ ಈಗ 10 ದಿನದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಪರಿಣಾಮವಾಗಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು, ಪ್ರಧಾನಿಗಳು ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ. ಅವರು ಹೇಳಿದ ಒಂದು ಕೆಲ ದಿನಗಳಲ್ಲಿಯೇ ಏನು ಪೆಟ್ರೋಲ್ ಡೀಸೆಲ್ ಈ ರೀತಿಯಾಗಿ ಕಳೆದ 10 ದಿನಗಳಲ್ಲಿ 4ನೇ ಬಾರಿಗೆ ಈ ರೀತಿಯಾಗಿ ಏರಿಕೆಯಾಗಿದೆ. ಇದರಿಂದಾಗಿ ವಾಹನ ಸವಾರರು ಕೂಡ ಸಾಕಷ್ಟು ಕಂಗಾಲಾಗಿರುವಂತದ್ದು. ಇನ್ನೂ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ವಾಹನ ಸವಾರರು ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಏರಿಕೆ ಆದಂತ ಸಂದರ್ಭದಲ್ಲಿ ಫೀಲ್ಡ್ ವರ್ಕ್ ಮಾಡುವಂತರು, ಡೆಲಿವರಿ ಬಾಯ್ಗಳು, ಇದೆಲ್ಲವೂ ಕೂಡ ಅವರಿಗೆಲ್ಲ ಸಮಸ್ಯೆ ಆಗುತ್ತೆ. ಜೊತೆಗೆ ದಿನಬಳಕೆ ವಸ್ತುಗಳು, ಹೋಟೆಲ್ಗಳಲ್ಲಿ ಊಟ ತಿಂಡಿ ಇವೆಲ್ಲವೂ ಕೂಡ ರೇಟ್ಗಳು ಜಾಸ್ತಿ ಆಗುತ್ತೆ. ಆದ್ರೆ ಸಾಮಾನ್ಯ ಜನರ ಒಂದು ವೇತನ ಅಂದ್ರೆ ಅವರ ಸಂಬಳಗಳು ಮಾತ್ರ ಹಾಗೆ ಇದೆ, ಅವರ ಕೆಲಸ ಮಾಡುವಂತಹ ಸಂಬಳಗಳು ಮಾತ್ರ ಹಾಗೆ ಇದೆ. ಆದ್ರೆ ಪೆಟ್ರೋಲ್ ಡೀಸೆಲ್ ಈ ರೀತಿಯಾಗಿ ದಿನಬಳಕೆ ವಸ್ತುಗಳು ಮಾತ್ರ ಈ ರೀತಿಯಾಗಿ ಹೆಚ್ಚಳ ಆಗ್ತಿದೆ. ಕೂಡಲೇ ಕೇಂದ್ರ ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿದ ಸಂದರ್ಭದಲ್ಲಿ ಸಾಮಾನ್ಯ ಜನರು ಬದುಕುವಂತಾಗುತ್ತೆ. ಇಲ್ಲ ಅಂತಂದ್ರೆ ಇನ್ನಷ್ಟು ಸಮಸ್ಯೆಗಳನ್ನ ಎದುರಿಸುವಂತ ಸಾಧ್ಯತೆಗಳು ಇದೆ ಅಂತ ಹೇಳಿ ವಾಹನ ಸವಾರರು ಹೇಳ್ತಾ ಇರುವಂತ ಮಾತು. ಅಮೃತ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.